ಮಾರ್ನಿಂಗ್ ಎವ್ರಿವನ್, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನನ್ನ ಹೆಸರು ಮೈತ್ರಿ ಅಂತ. ಫಸ್ಟ್ ಆಫ್ ಆಲ್ ಇಂಡಿಪೆಂಡೆನ್ಸ್ ಡೇ ಹೆಂಗೆ ಬಂತು, ಏನಾಯಿತು ಅಂತ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ. ನಾನು ಹೇಳೋಕೆ ಇಷ್ಟಪಡೋದು, ಇಂಡಿಪೆಂಡೆನ್ಸ್ ಡೇ ಆದಮೇಲೆ ನಮ್ಮ ಸಮಾಜ ಹೇಗಿದೆ, ನಮ್ಮ ಸಮಾಜದಲ್ಲಿ ಸ್ಥಾನಮಾನಗಳು ಮಹಿಳೆಯರಿಗೆ ಹೇಗೆ ಸಿಗ್ತಿದೆ, ಮಕ್ಕಳಿಗೆ ಹೇಗೆ ಸಿಗ್ತಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಸಮಾಜದಲ್ಲಿ ಎಕ್ಸ್ಪೆಷಲಿ ಇಂಡಿಯಾ ಮತ್ತು ಕರ್ನಾಟಕ ಅಂತ ತಗೊಂಡ್ರೆ ಜಾತಿ ಪದ್ಧತಿ ತುಂಬ ಇದೆ. ನಮಗೆ ಹಿಂದೆ ಒಂದು 4-5 ತಿಂಗಳ ಹಿಂದೆ ಓದಿರಬಹುದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರು ಅಂತ ಹೇಳಿ ಅವ್ರ ಫ್ಯಾಮಿಲಿಯಿಂದ ಒಂದು ಮರಕ್ಕೆ ಕಟ್ಟಿ ತಳಿಸಿದ್ರು, ಹೊಡೆದಿದ್ರು. ಅದನ್ನ ಕಂಪೇರ್ ಮಾಡಿದಾಗ ನಮಗೆ ಎಲ್ಲಿ ಇಂಡಿಪೆಂಡೆಂಟ್ ಇದೆ, ನಮಗೆ ಯಾವುದೋ ಒಂದು ನಮಗೆ ಇಷ್ಟ ಬಂದಂತಹ ಜೀವನ ನಡೆಸಬೇಕು ಅಂತ ಅಂದರೆ ಈ ಪ್ರಪಂಚದ ವಿರುದ್ಧ ನಾವು ತುಂಬ ಹೋರಾಡಬೇಕಾಗಿದೆ. ಹಾಗೇನೆ ಕುಕ್ಕು ಮತ್ತು ಬಿಗು ಸಮುದಾಯಗಳ ಮಧ್ಯೆ ಇರುವಂತಹ ಕೆಲವೊಂದೊಂದು ಕಾನ್ಫ್ಲಿಕ್ಟಿಂದ ಮಹಿಳೆಯರ ಮೇಲೆ ಹೆಂಗೆ ಪ್ರಭಾವ ಬಿದ್ದಿದೆ ಅನ್ನೋದು ನಾವು ನೋಡಿದ್ದೀವಿ. ಅಂದರೆ ಇಂಡಿಪೆಂಡೆನ್ಸ್ ಡೇ ಅಂತ ಅಂದರೆ ಏನು ಅಂತ ಅಂದರೆ, ನಮ್ಮ ಇಷ್ಟ ಅಂದರೆ ಈಗ ನಾವು ಒಂದು ಲೈಫನ್ನು ಲೀಡ್ ಮಾಡ್ತಿದ್ದೀವಿ ಅಂತ ಅಂದರೆ ನಮಗೆ ಬೇಕಾಗಿರುವಂಥ ಸೌಲಭ್ಯಗಳು ಬೇಕು. ಮೊದಲನೇದಾಗಿ ಅದು ನಮ್ಮ ಗೌರ್ಮೆಂಟು ಕೊಡ್ತಾ ಇದೆ. ಜೊತೆಗೆ ನಮ್ಮ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾದ ಸುಧಾರಣೆಗಳಿಂದ ಅಂದರೆ ಎಲ್ಲ ಸುಧಾರಣೆಗಳಿಂದ ಅಂತಲೂ ಹೇಳಲ್ಲ, ಕೆಲವೊಂದೊಂದು ಸುಧಾರಣೆಗಳಿಂದ ಕೆಲವೊಂದೊಂದು ವರ್ಗಗಳಿಗೆ ತುಂಬ ಪ್ರಭಾವ ಬೀರ್ತಿದೆ. ಅಂಥ ಪ್ರಭಾವಗಳನ್ನ ನಾವು ಹೋಗಲಾಡಿಸ್ಬೇಕು. ನಮ್ಮ ಮೂಢನಂಬಿಕೆಯಿಂದ ಆಚೆಗೆ ಬರಬೇಕು. ನಮಗೆ ಇವಾಗ ತುಂಬ ಅಂದರೆ ಸಿಟಿಯಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ, ಹಳ್ಳಿಯಲ್ಲಿ ಹೋದಾಗ ತುಂಬ ಜಾತಿ ಪದ್ಧತಿ ಇದೆ. ಈಗ SC ST ಅವರು ಅಪ್ಪರ್ ಕ್ಲಾಸ್ ಮನೆ ಒಳಗಡೆ ಇನ್ನೂ ಬರೋದಿಲ್ಲ. ನಾನೇ ಸ್ವಂತವಾಗಿ ನೋಡ್ತಾ ಇರೋದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಮನೇಲೂ ಅದನ್ನು ಫಾಲೋ ಮಾಡ್ತಿದ್ದಾರೆ. ನಾನು ಎಜುಕೇಟೆಡ್ ಆಗಿ ನಾನು ಹೇಳಿದ್ರೆ, ನೀನು 3 ಅಕ್ಷರ ಕಲ್ತಿದ್ಯಾ, ಏನು ಹೇಳ್ತೀಯಾ, ನಮ್ಮ ಸಮಾಜ ನಮಗೆ ಅಂತ ಹೇಳ್ತಾರೆ ಹೊರತು ನನ್ನನ್ನು ತಗೊಳಲ್ಲ. ಬಟ್ ಅವರಿಗೆ ನನ್ನ ಮಕ್ಕಳು ಓದಬೇಕು. ಅದು ಈಗ ಎಜುಕೇಷನ್ ಹೆಂಗಾಗಿದೆ ಅಂದರೆ, ಜಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟಲ್ಲಿ BA BEd MSc MA ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅಷ್ಟೇ ಆಗಿದೆ. ಬಿಟ್ಟರೆ ಅದರಿಂದ ಏನು ಕಲ್ತಿದ್ದೀವಿ ಅದನ್ನು ಸಮಾಜಕ್ಕೆ ಹೇಗೆ ಅಂದರೆ ಹೆಂಗೆ ಪ್ರತಿಬಿಂಬಿಸ್ತಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇಲ್ಲ. ಹಾಗೆ ಜೊತೆಗೆ ಎಜುಕೇಷನ್ ಅಂತ ಬಂದ್ರೂ ಕೂಡ ಎಜುಕೇಟೆಡ್, ತುಂಬ ಓದಿರ್ತಾರೆ, ತುಂಬ ತಿಳ್ಕೊಂಡಿರ್ತಾರೆ, ಹೊರಗಡೆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಪ್ರಪಂಚ ತುಂಬ ನೋಡಿರ್ತಾರೆ. ಬಟ್ ಅವ್ರು ಸ್ಟಿಲ್ ಮನೆಗೆ ಬಂದಾಗ ಅವರ ಫಾಲೋ ಮಾಡೋ ಅಂಥದ್ದು ಈ ಮೌಢ್ಯಗಳನ್ನ ಬರ್ತಾರೆ. ಅವ್ರು ನಮ್ಮ ಜಾತಿ ಅಲ್ಲ, ಅವ್ರನ್ನ ನಾವು ಇಷ್ಟಪಡಬಾರ್ದು, ಮದುವೆ ಆಗಬಾರ್ದು ಅಂತಾರೆ. ಅಥವಾ ಅವರು ಬೇರೆ ಜಾತಿಯವರು ನಮ್ಮ ಮನೆ ಒಳಗೆ ಬರಬಾರ್ದು, ದೇವ್ರ ಪೂಜೆ ಮಾಡಬಾರ್ದು. ಇನ್ನೂ ಹೇಳಬೇಕು ಅಂತಂದರೆ, ಇನ್ನೂ ಎಜುಕೇಟೆಡ್ ಸಿಸ್ಟಮಲ್ಲೇ ಅಂದರೆ ಎಜುಕೇಟೆಡ್ ವರ್ಗ ಅಂತ ಬರುತ್ತಲ್ಲ, ಅವರೇನೆ ಈ ಪೀರಿಯಡ್ಸ್ ಅನ್ನೋ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಮನೆ ಒಳಗೆ ಬರದೇ ಇರೋವಂಥದ್ದು, ದೇವಸ್ಥಾನಕ್ಕೆ ಹೋಗದೇ ಇರೋವಂಥದ್ದು, ಇಂಥದ್ದೆಲ್ಲ ನೋಡಿದಾಗ ನಮಗೆ ಎಲ್ಲಿ ಇಂಡಿಪೆಂಡೆಂಟ್ ಸಿಕ್ಕಿದೆ ಅನ್ನೋದು ನನ್ನ ಕ್ವಶನ್ನು ಫಸ್ಟ್. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ನಮಗೆ ಇಷ್ಟ ಬಂದಿರೋವಂಥ ಬದುಕನ್ನು ಬದುಕಬೇಕು ಅಂದ್ರೇ ನಾವು ಜೀವನದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕು ಅಂತ. ಸ್ಟಿಲ್ ಹುಡುಗ ಆಗಲಿ ಹುಡುಗಿ ಆಗಲಿ ಇವಾಗಲೂ ಹೋರಾಟ ಮಾಡ್ತಿದ್ದಾರೆ. ಇವಾಗ ನಮಗೆ ಗೊತ್ತಿರೋ ಹಂಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ತಂತ್ರಜ್ಞಾನ ಎಲ್ಲದರಲ್ಲೂ ನಾವು ತುಂಬ ಮುಂದೆ ಇದ್ದೀವಿ. ಹೌದು, ಡೆವಲಪಿಂಗ್ ಕಂಟ್ರಿ ಆಗ್ತಿದೆ. ಅದಲ್ಲದೆ ಅದನ್ನು ಹೊರತಾಗಿ ಕೆಲವೊಂದೊಂದು ಕಡೆ ನೋಡಿದಾಗ, ಇಂಥ ಮೌಢ್ಯಗಳನ್ನು ನೋಡಿದಾಗ ನಮಗೆ ಅನ್ನಿಸುತ್ತೆ, ಅಷ್ಟೊಂದು ವರ್ಷಗಳ ತುಂಬ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. 78 ವರ್ಷ ಆದ್ರೂ ಯಾರಲ್ಲೂ ಎಷ್ಟೋ ಜನದ ಮಧ್ಯೆ ಎಷ್ಟೋ ಜನಕ್ಕೆ ಇನ್ನೂ ಸ್ವಾತಂತ್ರ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾವುದೇ ಅಂದರೆ ಮೌಢ್ಯಗಳಿಂದ ಹೊರಗೆ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುವಂಥ ವಿಷಯ. ಇದು ಕಲಿಯುಗದಲ್ಲೂ ಇನ್ನು ಹಳೆ ಕಾಲದ ಸಂಪ್ರದಾಯಗಳನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಅಂದರೆ ತುಂಬ ಬೇಜಾರಾಗತ್ತೆ. ಥ್ಯಾಂಕ್ ಯು ಫಾರ್ ಎವ್ರಿವನ್.